ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಸ್ವಾಗತಿಸಿದಂತ ಮುಸ್ಲಿಂ ಹೋರಾಟಗಾರ ಅಬ್ದುಲ್ ರಜಾಕ್, ಶಿಕ್ಷಣ ಇಲಾಖೆ ಆದೇಶ ಧರ್ಮ ದಂಗಲ್ಗೆ ಕಾರಣ ಆಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ಧರ್ಮದವರನ್ನು ಸಮಾನವಾಗಿ ಕಾಣುವ ಕೆಲಸ ಮಾಡಿದೆ ಸರ್ಕಾರ. ಬಿಜೆಪಿ 2022ರಲ್ಲಿ ಉದ್ದೇಶ ಪೂರಕವಾಗಿಯೇ ವಿವಾದ ಉಂಟು ಮಾಡಿತ್ತು. ಅಂದು ವಿವಾದ ಉಂಟು ಮಾಡಿದ್ದಕ್ಕೆ ಬಿಜೆಪಿಯನ್ನ ವಿಪಕ್ಷದಲ್ಲಿ ಕೂರಿಸಲಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಂ ಮತ ವಿಭಜನೆಯಾಗಿದೆ. 25,000 ಮತಗಳು ವಿಭಜನೆ ಆಗಿದ್ದಕ್ಕೆ ಈ ಆದೇಶ ಮಾಡಿದೆ. ಸದ್ಯಕ್ಕೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಗ್ಯಾರಂಟಿ ನ್ಯೂಸ್ ಜೊತೆಗೆ ಹೋರಾಟಗಾರ ಅಬ್ದುಲ್ ರಜಾಕ್ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ 2022ರಲ್ಲಿ ಒಂದು ಆದೇಶ ಮಾಡಿತ್ತು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ನಿಷೇಧ ಮಾಡಿತ್ತು. ಈಗ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಆ ಒಂದು ಆದೇಶವನ್ನ ವಾಪಸ್ ಪಡೆದಿದೆ. ಇದು ರಾಜಕೀಯವಾಗಿ ಒಂದಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಿದೆ. ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಮತ್ತೊಮ್ಮೆ ವಿದ್ಯಾರ್ಥಿಗಳ ನಡುವೆ ಒಂದು ರೀತಿ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾಶಸ್ ಆಗುತ್ತೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೊ ನಮ್ಮ ಜೊತೆಗೆ ಮುಸ್ಲಿಂ ಹೋರಾಟಗಾರರಾಗಿರುವಂತಹ ಅಬ್ದುಲ್ ರಜಾಕ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಹಿಜಾಬು 2022ರಲ್ಲಿ ಏನು ಆದೇಶ ಮಾಡಿತ್ತು ಅದನ್ನು ಈಗ ಸರ್ಕಾರ ವಾಪಸ್ ಪಡೆದಿದೆ, ಏನು ಹೇಳ್ತೀರಿ? ನಮ್ಮ ಹೆಣ್ಣು ಮಕ್ಕಳ ಗೌರವ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ, ಸ್ವಾಗತಿಸ್ತೀವಿ. ಆದರೆ ಹಿಂದೆ ನಡೆದ ದಾವಣಗೆರೆ ದಕ್ಷಿಣ ಚುನಾವಣೆಯ ಒಂದು ಪರಿಣಾಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ 25,000 ಓಟ್ಗಳ ಹೊಡೆತ ಬೀಳ್ತು ಅವ್ರಿಗೆ. ಅದಕ್ಕೋಸ್ಕರ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ, ಸ್ವಾಗತ. ಬಟ್ ಸ್ವಾಗತ ಓಕೆ, ಆದರೆ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ನಡುವೆ ಯಾವುದೇ ರೀತಿಯಾದಂಥ ಒಂದು ಧರ್ಮದ ಬೀಜವನ್ನು ಬಿತ್ತಬಾರ್ದು. ಆದರೆ ಈ ಒಂದು ಆದೇಶ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಕ್ಲಾಶಸ್ ಆಗುತ್ತೆ ಅಂತ ಅನ್ಸೋದಿಲ್ವಾ? ಯಾವ ಕಾರಣಕ್ಕೂ ಕ್ಲಾಶಸ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ BJP ಒಂದು ರಾಜಕಾರಣ ಮಾಡೋಕ್ಕೋಸ್ಕರ ಆ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತು. ಅದರಿಂದ ಅದರ ಪರಿಣಾಮ ಏನಾಯಿತು ಅನ್ನೋದನ್ನು ಅವರು ಅನುಭವಿಸಿದ್ದಾರೆ. CT ರವಿ ಅಂತಹ BC ನಾಗೇಶ್ ಅಂತಹ ಮಿನಿಸ್ಟರ್ಗಳೇ ಮನೆಯಲ್ಲಿ ಮೂರ್ನಾಮ ಹಾಕ್ಕೊಂಡು ಕುಂತ್ಕೊಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇದು ಹೆಣ್ಣು ಮಗುವ ಒಂದು ಗೌರವ ರೀ. ಹಿಜಾಬ್ ಧರಿಸೋದ್ರಿಂದ ಬೇರೆ ಧರ್ಮದವರಿಗೆ ಯಾವುದಾದ್ರು ಒಂದು ತೊಂದರೆ ಆಗ್ತಿದೆಯಾ? ಏನಾದರೂ ತೊಂದರೆ ಆಗಿದ್ರೆ ಅವಾಗ ಅದನ್ನು ಏನಾದ್ರು ಯೋಚನೆ ಮಾಡ್ಬೋದು. ಬಟ್ ಹೆಣ್ಣು ಮಕ್ಕಳು ಹೆಗಲ ಮೇಲೆ ಹಾಕೊಳ್ಳೋದನ್ನ ತಲೆ ಮೇಲೆ ಹಾಕ್ಕೊಂಡ್ರದನ್ನ ಏನು, ಯಾರಿಗೆ, ಯಾಕೆ? ಮತ್ತೆ ಇವಾಗ ಕೇಸರಿ ಶಾಲ್ ನಾವು ಧರಿಸ್ತೀವಿ, ಎಲ್ಲರೂ ಅದನ್ನ ಶುರು ಮಾಡಿ. ಅದೇ ಪ್ರಶ್ನೆ ಆಗಿದೆ. ಈಗ ಹಿಜಾಬಿಗೆ ಅವಕಾಶ ಕೊಟ್ಟಿದೆ ಸರ್ಕಾರ. ಸೊ ಈಗ ನಾನು ಕೇಸರಿ ಶಾಲ್ ಹಾಕೊಂಡು ಶಾಲೆಗೆ ಬರ್ತೀನಿ, ನಾನು ಹಾಕುವಂಥ ಕೇಸರಿ ಶಾಲು ಯೂನಿಫಾರ್ಮ್ನ ಅಂದರೆ ಅದನ್ನು ಮರೆ ಮಾಚೋದಿಲ್ಲ. ಇದಕ್ಕೆ ಅವಕಾಶ ಕೊಡ್ತೀರಾ ನೀವು? ನಾಳೆ ಇನ್ನೊಬ್ಬ ಯಾರೋ ಟೋಪಿ ಹಾಕೊಂಡು ಬರ್ತಾರೆ, ಅದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳ್ತಾರೆ. ಕ್ರಿಯೆಗೆ ಪ್ರತಿಕ್ರಿಯೆ ಇರುವ ಒಂದು ಸರ್ಕಾರ ಮನೆಗೆ ಹೋಯ್ತು. ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಜನರು ಕಾಂಗ್ರೆಸ್ಗೆ ವೋಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ ಕೇಸರಿ ಶಾಲು ನಿಮ್ಮ ಧರ್ಮದ ಯಾವ ಪುಸ್ತಕದಲ್ಲಿದೆ? ಇಲ್ಲ ನೀವು ದೇವಸ್ಥಾನಕ್ಕೆ ಹೋಗುವಾಗ ಕೇಸರಿ ಶಾಲು ಹಾಕ್ಕೊಂಡು ಹೋಗ್ತೀರಾ? ನಾನು ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ ಹಿಂದೂಗಳ ಜೊತೆನೆ. ನಮ್ಮ ಎಲ್ಲ ಸ್ನೇಹಿತರು ಹಿಂದೂಗಳೇನೆ. ನಮ್ಮ ಯಾವ ಸ್ನೇಹಿತ ಜೀವನದಲ್ಲಿ ಯಾವತ್ತೂ ಕೂಡ ಅವನು ಕೇಸರಿ ಶಾಲ್ ಧರಿಸಿಲ್ಲ. BJP ಸ್ವಲ್ಪ ಜನ ಸೇರವ್ರೆ, ಅವರು ಕೇಸರಿ ಶಾಲ್ ಅನಿವಾರ್ಯ, ಪಾಪ ಅವರು ರಾಜಕಾರಣ ಮಾಡಬೇಕು ಅದಕ್ಕೋಸ್ಕರ ಅಂತ ಹಾಕ್ಕೋತಾರೆ ವಿನಃ ಅದು ಧರ್ಮದ ಒಂದು ಇದಲ್ಲ ಅದು. ಆದರೆ ಹಿಜಾಬ್ ಸಂದರ್ಭದಲ್ಲಿ ನೀವು ನೋಡೋಕ್ಕೆ ಹೋದರೆ ಅದು ನಮ್ಮ ಒಂದು ಅತ್ಯಗತ್ಯವಾದ ಒಂದು ಅಂಶ. ಹೆಣ್ಣು ಮಕ್ಕಳಿಗೆ ತಮ್ಮ ಕೂದಲನ್ನು ಕವರ್ ಮಾಡ್ಕೊಳ್ಳೋದು ಅದು ಧರ್ಮದಲ್ಲಿದೆ. ಸರ್, ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಮುಸ್ಲಿಂ ಧರ್ಮಗುರುಗಳು ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸ ಮಾಡಿದ್ರು. ಸೊ ಹಾಗಾಗೇನೆ ತರಾತುರಿಯಲ್ಲಿ ಸರ್ಕಾರ ಈ ಒಂದು ಆದೇಶವನ್ನ ಮಾಡಿದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ನಾನು ಹೇಳ್ದಂಗೆ 100ಕ್ಕೆ 100 25,000 ಓಟ್ಗಳ ಹೊಡೆತ ಬೀಳ್ತು ಇವ್ರಿಗೆ. ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಜೊತೆ ಆಗ್ತಿರುವ ಅನ್ಯಾಯಗಳ ವಿರುದ್ಧ ನಾವು ಒಂದು ಧ್ವನಿಯನ್ನು ಎತ್ತಿ ಇವಾಗ ನಾವು ಕೇಳಿದ್ವಿ. ಬೈ ಎಲೆಕ್ಷನ್ ನಲ್ಲಿ ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ಗೆ ಬರಲಿಲ್ಲ ಅಂತ ಹೇಳಿ ತರಾತುರಿಲ್ ತಂತೋ ಅಥವಾ ಧರ್ಮಗುರುಗಳು ಪ್ರೆಷರ್ ಹಾಕಿದ್ರು ಅನ್ನೋಂಥ ಕಾರಣಕ್ಕೆ ಈ ಒಂದು ಆದೇಶವನ್ನ ಜಾರಿಗೆ ತಂತೋ? ದಾವಣಗೆರೆ ದಕ್ಷಿಣ ಚುನಾವಣೆ ಆದ ನಂತರ ಧರ್ಮಗುರುಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ನಂತರ ಮತ್ತೊಂದು ಧರ್ಮಗುರುಗಳ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಈ ಮಾತನ್ನ ಎತ್ತಿ ಕೇಳಿದೆ. 3 ವರ್ಷ ಆಯ್ತು ಇದುವರೆಗೂ ನೀವು 3 ವರ್ಷ ಆಯ್ತು ಇದುವರೆಗೂ ನೀವು ಹಿಜಾಬ್ ಬಗ್ಗೆ ನೀವು ಏನು ಇದನ್ನ ಆಕ್ಷನ್ ತಗೊಂಡಿಲ್ಲ ಅಂತ. ಆದರೆ ಇವತ್ತು ಇವ್ರು ತಗೊಂಡಿದಾರಲ್ಲ, ಇದು ತರಾತುರಿಯ ಒಂದು ಮುಸಲ್ಮಾನರ ಕಣ್ಣಲ್ಲಿ ಧೂಳಾಕೋ ಕೆಲಸ ಆಗಬಾರ್ದು. ಇದನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಅಡ್ವಾನ್ಸ್ ಮಾಡಿಸಿ ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ತಗೊಳ್ತಲ್ಲ ಆದೇಶ, ಅದನ್ನು ನಾವು ಹಿಂಪಡಿತಾ ಇದ್ದೀವಿ ಅಂತ ಇವರು ಅದನ್ನು ಸುಪ್ರೀಂ ಕೋರ್ಟ್ಗೆ ತಿಳಿಸಿ ಅಲ್ಲಿರುವ ಕೇಸನ್ನು ಇವರು ಡಿಸ್ಮಿಸ್ ಮಾಡಿಸ್ಕೊಂಡು ಬಂದ್ರೇ
ಇದೊಂದು ಆರ್ಡ್ರ್ ಆಗೋಕ್ಕಾಗುತ್ತೆ. ಆದರೆ ಅರ್ಜೆಂಟಲ್ಲಿ ಮಾಡಿದ್ದಾರೆ. ತಿರುಗು ನಾವು ಏನು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಏನೂ ಇಲ್ಲದೆ ಇರೋದ್ರಲ್ಲಿ ಆಯ್ತಪ್ಪ ಒಂದು ಅವಕಾಶ ಇದೆ ಅಂತ ಸರ್ಕಾರ ಹೇಳಿದೆ ಅಲ್ವಾ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಇದಿಷ್ಟು ಅಬ್ದುಲ್ ರಜಾಕ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.